ಈ ಏನಿದು ಕೇವಿಯೇಟ್ ಅಂತ ಪದ ಐತೆ, ಇದು ಸಿವಿಲ್ ಕಾನೂನಲ್ಲಿ ಬರೋಂಥದ್ದು. ಕೇವಿಯೇಟ್ ಅನ್ನೋದು ಒಂದು ಲ್ಯಾಟಿನ್ ಟರ್ಮು. ಕೇವಿಯೇಟ್ ಅಂತ ಅಂದ್ರೆ ಟು ಟೇಕ್ ಕೇರ್ ಅಂತ ಅನ್ಬಿಟ್ಟು ಅಷ್ಟೇನೆ. ಇದೊಂದು ಕಾಷನ್ ನೋಟಿಸು ಸರ್. ಕೇವಿಯೇಟ್ ಅರ್ಜಿನ ಎಲ್ಲರೂ ಹಾಕ್ಲೇಬೇಕು ಅಂತೇನಿಲ್ಲ. ನನ್ಗೇನಾದ್ರೂ ನನ್ನ ಎದುರು ಪಾರ್ಟಿ ನನ್ಗೆ ಯಾರು ಅನುಮಾನ ವ್ಯಕ್ತಪಡಿಸ್ತೀನಿ ಆ ವ್ಯಕ್ತಿ ನನ್ನ ವಿರುದ್ಧ ನ್ಯಾಯಾಲಯಕ್ಕೆ ದಾವೆ ಹೂಡ್ತಾನೆ. ದಾವೆ ಹೂಡ್ಬಿಟ್ಟು ನನ್ನ ವಿರುದ್ಧ ಏನಾದ್ರೂ ಆದೇಶನ ನನ್ನ ಆಬ್ಸೆನ್ಸ್ ಅಲ್ಲಿ ತಗೊಳ್ತಾನೆ ಅಂತ ನನಗನ್ಸ್ತು ಅಂತ ಅಂದ್ರೆ ನಾನು ನ್ಯಾಯಾಲಯದ ಮುಖೇನ ಒಂದು ಕೇವಿಯೇಟ್ ನೋಟಿಸ್ನ ನನ್ನ ಎದುರುದಾರನಿಗೆ ಡಿಫೆಂಡೆಂಟ್ಗೆ ಕಳಿಸೋಂಥದ್ದು. ಒಂದ್ ಪಕ್ಷ ಏನೋ ನಾನು ಮನೆ ಕಟ್ತಿರ್ತೀನಿ, ನಮ್ಮ ಮನೆ ಪಕ್ಕದವರು ನಾನು ಮನೆ ಕಟ್ಟೋದಕ್ಕೆ ತಡೆ ಆಜ್ಞೆ ತರೋದಕ್ಕೆ ಹೊಂಚಾಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ನಾನು ನ್ಯಾಯಾಲಯಕ್ಕೆ ಒಂದು ಕೇವಿಯೇಟ್ ಅರ್ಜಿನ ಹಾಕ್ತೀನಿ. ಒಂದೊಮ್ಮೆ ನಮ್ಮ ಪಕ್ಕದ ಮನೆಯವರು ನಾನು ಮನೆ ಕಟ್ಟತಿರೋದ್ರ ವಿಚಾರವಾಗಿ ತಡೆ ಆಜ್ಞೆಗೆ ಏನಾರು ನ್ಯಾಯಾಲಯಕ್ಕೆ ಬಂದರೆ ನನ್ನ ಹಕ್ಕನ್ನು ನಾನು ಕಾಯ್ದಿರಿಸ್ಕೊಂಡಿರ್ತೀನಿ. ನನ್ನನ್ನು ಸಹ ಒಮ್ಮೆ ನೀವು ಕೇಳಿ ಆ ನಂತರ ಆದೇಶ ಮಾಡಿ ಸ್ವಾಮಿ ಅಂತ ಹೇಳೋದಕ್ಕೆ ಕೇವಿಯೇಟ್ ಅರ್ಜಿ ನಾವು ನ್ಯಾಯಾಲಯದಲ್ಲಿ ಸಲ್ಲಿಸೋಂಥದ್ದು. ಈ ಅರ್ಜಿ 90 ದಿನದೊಳಗಡೆ 90 ದಿನದವರೆಗೂ ಇದ್ರದ್ದು ಕಾಲಾವಧಿ ಇರ್ತದೆ. 90 ದಿನದೊಳಗಡೆ ಯಾರು ನಮ್ಮ ಎದುರುದಾರ ನಾವೇನ್ ನೋಟಿಸ್ ಕೊಟ್ಟಿರ್ತೀವಿ ಆ ವ್ಯಕ್ತಿ ಏನಾದ್ರೂ ಮೊಕದ್ದಮೆ ದಾಖಲಿಸ್ತು ಅಂತ ಅಂದ್ರೆ ನಮ್ಗೊಂದು ಇಂಟಿಮೇಷನ್ನ ಕೊಡ್ತಾರೆ. ನಾವು ನಮ್ಮ ಎಕ್ಸ್ಪ್ಲನೇಷನ್ನ ಕೊಡ್ತೀವಿ. ಆ ಕೋರ್ಟು ಮೆರಿಟ್ಸ್ ಮೇಲೆ ಡಿಸೈಡ್ ಮಾಡ್ತದೆ.